ಕೀರ್ತನೆಗಳು 130ನೇ ಅಧ್ಯಾಯ 5ನೇ ವಚನ. ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕರ್ತನು ಈ ದಿವಸವೂ ಸಹ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ದೇವರಾಗಿರುವಂಥ ಯೇಸು ಕರ್ತನನ್ನು, ಆತನ ನುಡಿಗಳನ್ನು ನಿರೀಕ್ಷಿಸುವಂಥದ್ದು ಎಷ್ಟೋ ಆಶೀರ್ವಾದಕರವಾದದ್ದು. ಮಾತ್ರವಲ್ಲದೆ ನಮ್ಮ ಜೀವಿತಕ್ಕೆ ಅದು ಹೊಸ ಚೈತನ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. ನೀವು ಕರ್ತನು ಏನು ಮಾತನಾಡುತ್ತಾನೋ ಎಂಬುದಾಗಿ ಎದುರು ನೋಡುತ್ತಾ ಇರ್ಬೋದು. ಮುಂಜಾನೆ ವೇಳೆಯಲ್ಲಿ ನಾವು ಕರ್ತನನ್ನು ಸ್ತುತಿಸಿ ಆರಾಧಿಸಿ ಆತನ ಮಾತುಗಳನ್ನು ಎದುರು ನೋಡುವಂಥದ್ದು ಎಲ್ಲ ದೇವ ಮಕ್ಕಳಿಗೂ ಸಹ ಶುಭಕರವಾದದ್ದು. ಇಂದು ನೀವು ಆ ಎದುರು ನೋಡುವಿಕೆಯಲ್ಲಿ ಇದ್ದೀರಾ. ಕೆಲವೊಂದು ಪಾಪ ಮಾತ್ರವಲ್ಲದೆ ಕೆಲವರಿಂದ ಆದಂತಹ ಕೆಲವರ ಸಹವಾಸಗಳಿಂದ ನಿಮ್ಮ ಮನಸ್ಸು ಬಾಧೆಗೊಳಗಾಗಿರಬಹುದು. ಕೆಲವೊಂದು ಹಳೆಯ ಪಾಪಗಳು ನಿಮ್ಮನ್ನು ಕಾಡುತ್ತಾ ಇರಬಹುದು. ಇದಕ್ಕೆ ಪರಿಹಾರ ಇಲ್ಲವಾ ಎಂಬುದಾಗಿ ಎದುರು ನೋಡುವಾಗ ಕರ್ತನೇ ಪರಿಹಾರಿ. ಯೇಸು ಕರ್ತನಲ್ಲದೆ ಈ ಲೋಕದಲ್ಲಿ ಪಾಪಗಳನ್ನು ಪರಿಹರಿಸಲಿಕ್ಕೆ ಯಾರಿಂದ ಸಾಧ್ಯ? ಆತನು ತಾನೇ ತನ್ನ ಪವಿತ್ರವಾದ ರಕ್ತವನ್ನು ನಿಮ್ಮ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಟ್ಟರು. ಕರ್ತನ ಸಮ್ಮುಖದಲ್ಲಿ ನೀವು ಕಾದುಕೊಂಡು ಪಾಪಗಳನ್ನು ಆರೈಕೆ ಮಾಡಿರಿ. ಮಾತ್ರವಲ್ಲದೆ ಕೆಲವು ಸಹವಾಸಗಳಿಂದ ನಿಮ್ಮನ್ನು ನೀವು ಅಂತರ ಕಾಯ್ದುಕೊಳ್ಳಿರಿ. ಕೆಲವರ ಒಡನಾಟಗಳು ನಿಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ಮಾತ್ರವಲ್ಲದೆ ದೇವರು ನಿಮಗೋಸ್ಕರವಾಗಿ ಇಡಲ್ಪಟ್ಟಿರುವಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳದ ಹಾಗೆ ಅದುವೇ ಅಡ್ಡಿಯಾಗಿರುತ್ತದೆ. ಹಾಗಾಗಿ ಎಲ್ಲವನ್ನ ಅಭ್ಯಂತರ ಮಾಡುವಂತಹ ಕಾರ್ಯಗಳನ್ನು ಕರ್ತನ ಕೃಪಾಕರಗಳಿಗೆ ಒಪ್ಪಿಸಿಕೊಟ್ಟು ಆತನ ರಕ್ತದಲ್ಲಿ ತೊಳೆಯಲಿಕ್ಕಾಗಿ ನಿಮ್ಮನ್ನು ಸಮರ್ಪಿಸಿಕೊಂಡು ಯೇಸುವನ್ನು ದೃಷ್ಟಿಸುವಾಗ ಆತನ ವಾಕ್ಯವು ನಿಮ್ಮನ್ನು ಚೈತನ್ಯಪಡಿಸುತ್ತದೆ. ಮಾತ್ರವಲ್ಲದೆ ವಾಕ್ಯವು ನಿಮ್ಮಲ್ಲಿ ಭರವಸೆಯನ್ನು ಉಂಟು ಮಾಡುತ್ತಾ ನಿಮ್ಮ ಜೀವಿತದಲ್ಲಿ ಹೊಸ ಚಿಲುಮೆಯನ್ನು ಕರ್ತನು ನಿಶ್ಚಯವಾಗಿ ಕೊಟ್ಟು ನಡೆಸುವವರಾಗಿದ್ದಾರೆ. ಯೇಸು ಮಾತ್ರವೇ ನಿಮ್ಮ ನಿರೀಕ್ಷೆಗೆ ಆಧಾರನು. ಆತನ ಮೇಲೆ ನಿರೀಕ್ಷೆ ಇಡಿರಿ, ಮನುಷ್ಯರ ಮೇಲಲ್ಲ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರನಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಜೀವಿತದಲ್ಲಿ ನಿರೀಕ್ಷೆ ಇಲ್ಲದ ಹಾಗೆ ಇವರನ್ನು ಮಂಕು ಮಾಡುತ್ತಿರುವ ಎಲ್ಲ ದುಸ್ಸಹವಾಸಗಳು, ಪಾಪದ ಕಾರ್ಯಗಳು ಮಾತ್ರವಲ್ಲದೆ ಹಳೆಯ ಸಂಗತಿಗಳನ್ನು ನೀವೇ ಅಳಿಸಿ ಹಾಕಲ್ಪಟ್ಟು ಇವರು ನಿಮ್ಮ ಮೇಲೆ ನಿರೀಕ್ಷೆ ಇರುವ ಹಾಗೆ ಕೃಪೆ ಮಾಡಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.